ಹಲೋ ಗೈಸ್, ವೆಲ್ಕಮ್ ಟು ಸಿನಿಮಾ ಸಂತೆ. ಇವತ್ತು ನಾವು ರೀಸೆಂಟ್ ಆಗಿ ಜಿಯೋ ಹಾಟ್ಸ್ಟಾರ್ನಲ್ಲಿ ಕನ್ನಡ ಡಬ್ಡ್ ವರ್ಷನ್ನಲ್ಲಿ ಬಿಡುಗಡೆಯಾಗಿರುವ ಮಲಯಾಳಂ ಸಸ್ಪೆನ್ಸ್ ಕ್ರೈಮ್ ಥ್ರಿಲ್ಲರ್ ದೃಢಂ ಸಿನಿಮಾದ ಸಂಪೂರ್ಣ ಸ್ಟೋರಿ ಎಕ್ಸ್ಪ್ಲನೇಷನ್ ನೋಡೋಣ. ಆದರೆ ಕಥೆಗೆ ಹೋಗೋ ಮುಂಚೆ ಒಂದು ಪ್ರಶ್ನೆ. ನೀವು ನಂಬಿಕೆ ಇಟ್ಟಿರುವ ಪೊಲೀಸರೇ ಅಪರಾಧಿಗಳಾಗಿದ್ರೆ? ಕೊಲೆಗಾರನನ್ನು ಹುಡುಕುತ್ತಾ ಹೋದ ಪೊಲೀಸ್ ಅಧಿಕಾರಿಗೆ ನಿಜವಾದ ಶತ್ರು ತನ್ನ ಪಕ್ಕದಲ್ಲೇ ಇದ್ದಾನೆ ಅನ್ನೋದು ಗೊತ್ತಾದ್ರೆ? ಈ ಕಥೆಯ ಕೊನೆಯ ಟ್ವಿಸ್ಟ್ ನಿಮ್ಮನ್ನು ಖಂಡಿತ ಶಾಕ್ ಮಾಡುತ್ತದೆ. ಹಾಗಾಗಿ ಈ ವಿಡಿಯೋವನ್ನು ಕೊನೆಯವರೆಗೂ ಮಿಸ್ ಮಾಡದೆ ನೋಡಿ. ಮೂವಿ ಶುರುವಾಗುತ್ತಿದ್ದಂತೆಯೇ ವಿಜಯ್ ಎಂಬ ಯುವ ಪೊಲೀಸ್ ಅಧಿಕಾರಿಯನ್ನು ಪರಿಚಯಿಸುತ್ತಾರೆ. ಎಸ್ಐ ಆಗಿ ತನ್ನ ಮೊದಲ ಪೋಸ್ಟಿಂಗ್ ಕೇರಳದ ಕುಹಿನೀಲಂ ಎಂಬ ಶಾಂತವಾದ ಊರಿನ ಪೊಲೀಸ್ ಸ್ಟೇಷನ್ಗೆ ಸಿಗುತ್ತದೆ. ಅಲ್ಲಿಗೆ ಹೋಗುವ ದಾರಿಯಲ್ಲಿ ವಿಜಯ್ನ ಅಂಕಲ್ ರಾಜೀವ್ ಕರೆ ಮಾಡಿ, ಅಲ್ಲಿ ದೊಡ್ಡ ಕ್ರೈಮ್ಗಳೇ ಇಲ್ಲ, ಎಲ್ಲರೂ ಒಳ್ಳೆಯವರು, ನೆಮ್ಮದಿಯಿಂದ ಕೆಲಸ ಮಾಡು ಎಂದು ಸಲಹೆ ಕೊಡುತ್ತಾನೆ. ಸ್ಟೇಷನ್ಗೆ ತಲುಪಿದ ವಿಜಯ್ಗೆ ಎಎಸ್ಐ ಕೃಷ್ಣ ಮತ್ತು ಉಳಿದ ಸಿಬ್ಬಂದಿಯನ್ನು ಪರಿಚಯ ಮಾಡಿಸುತ್ತಾರೆ. ಕಾನ್ಸ್ಟೇಬಲ್ ಆನಂದ್ ರಜೆ ಮೇಲೆ ಇರುತ್ತಾನೆ. ಮಹಿಳಾ ಕಾನ್ಸ್ಟೇಬಲ್ಗಳಾದ ರಮ್ಯಾ ಮತ್ತು ವಿದ್ಯಾ ಕೂಡ ಅಲ್ಲೇ ಕೆಲಸ ಮಾಡುತ್ತಿರುತ್ತಾರೆ. ವಿದ್ಯಾಗೆ ವಿಜಯ್ ಮೇಲೆ ಇಷ್ಟ ಮೂಡುತ್ತದೆ. ಡಿವೈಎಸ್ಪಿ ಇನ್ಸ್ಪೆಕ್ಟರ್ ಹುದ್ದೆಯ ಜವಾಬ್ದಾರಿಯನ್ನು ವಿಜಯ್ಗೆ ನೀಡುತ್ತಾನೆ. ಕೆಲವು ದಿನಗಳು ಶಾಂತವಾಗಿ ಸಾಗುತ್ತವೆ. ಆದರೆ ಒಂದು ದಿನ ಕುಸಿದು ಹೋಗಿರುವ ಸ್ಥಿತಿಯಲ್ಲಿ ಮನುಷ್ಯನ ಒಂದು ಕೈ ಪತ್ತೆಯಾಗುತ್ತದೆ. ಫಾರೆನ್ಸಿಕ್ ಮತ್ತು ಡಾಗ್ ಸ್ಕ್ವಾಡ್ ತನಿಖೆ ನಡೆಸಿದಾಗ ಸ್ವಲ್ಪ ದೂರದಲ್ಲೇ ಮಣ್ಣಿನಲ್ಲಿ ಹೂತು ಹಾಕಿದ್ದ ಡೆಡ್ ಬಾಡಿ ಸಿಗುತ್ತದೆ. ಪೋಸ್ಟ್ ಮಾರ್ಟಂ ವರದಿ ಪ್ರಕಾರ ಸುಮಾರು 30-35 ವರ್ಷದ ವ್ಯಕ್ತಿಯನ್ನು ತಲೆಗೆ ಬಲವಾಗಿ ಹೊಡೆದು ಕೊಲೆ ಮಾಡಲಾಗಿದೆ. ವಿಜಯ್ ತನಿಖೆ ಆರಂಭಿಸುತ್ತಾನೆ. ಇದೇ ವೇಳೆ ಟೌನ್ನ ಫೈನಾನ್ಸ್ ಕಂಪನಿಯಲ್ಲಿ 120 ಸವರ್ಣ ಚಿನ್ನ ಮತ್ತು 50 ಲಕ್ಷ ರೂಪಾಯಿ ದರೋಡೆ ಆಗುತ್ತದೆ. ವಾಚ್ಮ್ಯಾನ್ನನ್ನು ಹೊಡೆದು ಸಿಸಿಟಿವಿ ನಿಷ್ಕ್ರಿಯಗೊಳಿಸಿ ಯಾವುದೇ ಸಾಕ್ಷ್ಯ ಬಿಡದೆ ದರೋಡೆ ನಡೆದಿರುತ್ತದೆ. ಫೈನಾನ್ಸ್ ಕಂಪನಿಯ ಮ್ಯಾನೇಜರ್ ಮನೋಜ್ ಎಂಬ ವ್ಯಕ್ತಿಯ ಮೇಲೆ ಅನುಮಾನ ವ್ಯಕ್ತಪಡಿಸುತ್ತಾನೆ. ಆದರೆ ಮನೋಜ್ ಪತ್ನಿ ಅವನು ಹೀಗೆ ಮಾಡುವವನಲ್ಲ ಎಂದು ಹೇಳುತ್ತಾಳೆ. ಇನ್ನೊಂದು ಕಡೆ ದಿವ್ಯಾ ಎಂಬ ಹುಡುಗಿ ತನ್ನ ಬಾಯ್ ಫ್ರೆಂಡ್ ಬ್ಲ್ಯಾಕ್ ಮೇಲ್ ಮಾಡುತ್ತಿರುವ ಬಗ್ಗೆ ದೂರು ನೀಡುತ್ತಾಳೆ. ವಿಜಯ್ ಚಾಣಾಕ್ಷತನದಿಂದ ಆ ಸಮಸ್ಯೆಯನ್ನು ಬಗೆಹರಿಸುತ್ತಾನೆ. ಇದರ ಮಧ್ಯೆ ಮಧು ಎಂಬ ವ್ಯಕ್ತಿ ಫೈನಾನ್ಸ್ ಕಂಪನಿಯ ಸಾಲದ ಒತ್ತಡದಿಂದ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಎಂಬ ಮಾಹಿತಿ ಸಿಗುತ್ತದೆ. ಅವನ ಮಗ ಸನೀಶ್ 2 ತಿಂಗಳಿನಿಂದ ಕಾಣೆಯಾಗಿದ್ದಾನೆ. ಸನೀಶ್ನ ಫೋಟೋ ನೋಡಿದ ವಿಜಯ್ ಬೆಚ್ಚಿ ಬೀಳುತ್ತಾನೆ. ಯಾಕೆಂದ್ರೆ ಫೈನಾನ್ಸ್ ಕಂಪನಿ ಬಳಿ ಅನುಮಾನಾಸ್ಪದವಾಗಿ ಕಂಡಿದ್ದ ವ್ಯಕ್ತಿ ಅವನೇ ಆಗಿರುತ್ತಾನೆ. ಆದರೆ ಅದೇ ಸಮಯದಲ್ಲಿ ಮತ್ತೊಂದು ಕೊಳೆತ ಡೆಡ್ ಬಾಡಿ ಪತ್ತೆಯಾಗುತ್ತದೆ. ಪೋಸ್ಟ್ ಮಾರ್ಟಂ ವರದಿ ಪ್ರಕಾರ ಇದನ್ನು ತಲೆಗೆ ಹೊಡೆದು ಕೊಲೆ ಮಾಡಲಾಗಿದೆ. 2 ಕೊಲೆಗಳನ್ನು ಒಬ್ಬನೇ ಮಾಡಿರಬಹುದು ಎಂದು ವೈದ್ಯರು ಹೇಳುತ್ತಾರೆ. ಕೇಸ್ ಸಾಲ್ವ್ ಆಗದೆ ಡಿವೈಎಸ್ಪಿ ಒತ್ತಡ ಹಾಕುತ್ತಾನೆ. ವಿಜಯ್ ಮತ್ತಷ್ಟು ತೀವ್ರವಾಗಿ ತನಿಖೆ ಮುಂದುವರಿಸುತ್ತಾನೆ. ಒಂದು ರಾತ್ರಿ ಕಾಡಿನಲ್ಲಿ ಮತ್ತೊಂದು ಡೆಡ್ ಬಾಡಿ ಪತ್ತೆಯಾಗುತ್ತದೆ. ಅಲ್ಲಿ ವಿಜಯ್ ಮತ್ತು ಬಾಲನ್ ಮೇಲೆ ಅಪರಿಚಿತ ವ್ಯಕ್ತಿ ದಾಳಿ ಮಾಡುತ್ತಾನೆ. ಆ ಡೆಡ್ ಬಾಡಿ ಮಣಿಕಂಡನ್ ಎಂಬ ಕಾರ್ಮಿಕನದ್ದು ಎಂದು ತಿಳಿಯುತ್ತದೆ. ಮಣಿಕಂಡನ್ ಇದ್ದ ಮನೆಯಲ್ಲಿ ಹುಡುಕಿದಾಗ ಫೈನಾನ್ಸ್ ಕಂಪನಿಯ ಅಡಮಾನ ಕಾರ್ಡ್ ಸಿಗುತ್ತದೆ. ಅದರಿಂದ ಅರುಳ್, ಅಂಬು, ಕುಮಾರ್ ಮತ್ತು ಮಣಿಕಂಡನ್ ಎಂಬ 4 ಸಂಪರ್ಕ ಹೊರಬರುತ್ತದೆ. ಇವರಲ್ಲಿ ಅರುಳ್ ಮತ್ತು ಅಂಬು ಈಗಾಗಲೇ ಸತ್ತಿದ್ದಾರೆ. ಕುಮಾರ್ ಮಾತ್ರ ಕಾಣೆಯಾಗಿದ್ದಾನೆ. ಇದೇ ವೇಳೆ ಫೈನಾನ್ಸ್ ಕಂಪನಿಯ ಮಾಲೀಕ ರಾಜನ್ ವೇಲೆ ಮುಖಕ್ಕೆ ಮಾಸ್ಕ್ ಹಾಕಿಕೊಂಡವನು ದಾಳಿ ಮಾಡುತ್ತಾನೆ. ವಿಜಯ್ ಆತನನ್ನು ಹಿಡಿದು ಮುಖವಾಡ ತೆಗೆಯುತ್ತಾನೆ. ಆತ ಬೇರೆ ಯಾರೂ ಅಲ್ಲ, ಸನೀಶ್. ಸನೀಶ್, ಫೈನಾನ್ಸ್ ಕಂಪನಿಯೇ ನಮ್ಮ ಕುಟುಂಬವನ್ನು ಹಾಳು ಮಾಡಿತು. ನನ್ನ ತಂದೆ ಆತ್ಮಹತ್ಯೆ ಮಾಡಿಕೊಂಡರು. ರಾಜನ್ ಮೇಲೆ ಪ್ರತೀಕಾರ ತೀರಿಸಿಕೊಳ್ಳಲು ಹೋದೆ. ಆದರೆ ದರೋಡೆ ಮತ್ತು ಕೊಲೆಗಳಿಗೆ ನನಗೆ ಸಂಬಂಧವಿಲ್ಲ ಎಂದು ಹೇಳುತ್ತಾನೆ. ವಿಜಯ್ ಸನೀಶ್ ಹೇಳಿದ್ದನ್ನು ಪರಿಶೀಲಿಸಿದರೂ ಅವನ ವಿರುದ್ಧ ದೃಢವಾದ ಸಾಕ್ಷ್ಯ ಸಿಗುವುದಿಲ್ಲ. ಅಷ್ಟರಲ್ಲಿ ಕಾನ್ಸ್ಟೇಬಲ್ ಆನಂದ್ ಪತ್ನಿ ತಿಳಿಯದೆ ಒಂದು ದೊಡ್ಡ ರಹಸ್ಯ ಹೇಳಿಬಿಡುತ್ತಾಳೆ. ನಾವು ಮಾಡಿದ್ದು ತಪ್ಪು, ಸತ್ಯ ಹೊರಬಂದರೆ ಎಲ್ಲರೂ ನಾಶವಾಗುತ್ತೇವೆ ಎಂದು ಆನಂದ್ ಹೇಳಿದ್ದ ಎಂದು ತಿಳಿಸುತ್ತಾಳೆ. ಇದರಿಂದ ವಿಜಯ್ನ ಅನುಮಾನ ನೇರವಾಗಿ ಕೃಷ್ಣ ಮತ್ತು ಪೊಲೀಸ್ ಸಿಬ್ಬಂದಿಗಳ ಮೇಲೆ ಬೀಳುತ್ತದೆ. ಕೊನೆಗೆ ಕೃಷ್ಣನನ್ನು ಪ್ರಶ್ನಿಸಿದಾಗ ಭಯಾನಕ ಸತ್ಯ ಹೊರಬೀಳುತ್ತದೆ. ನಿಜ ಏನೆಂದರೆ ಅರುಳ್ ಪೊಲೀಸ್ ಕಸ್ಟಡಿಯಲ್ಲಿ ಅಕಸ್ಮಾತ್ತಾಗಿ ಮೃತಪಟ್ಟಿದ್ದ. ಆ ಸತ್ಯ ಹೊರಬಂದರೆ ಉದ್ಯೋಗ ಹೋಗುತ್ತದೆ ಎಂಬ ಭಯದಿಂದ ಕೃಷ್ಣ, ಆನಂದ್ ಮತ್ತು ಇನ್ನು ಕೆಲವರು ಸೇರಿ ಆ ಘಟನೆ ಮುಚ್ಚಿ ಹಾಕಲು ಯತ್ನಿಸಿದ್ದರು. ಅದೇ ಸಮಯದಲ್ಲಿ ಫೈನಾನ್ಸ್ ಕಂಪನಿ ದರೋಡೆ ಪ್ರಕರಣವೂ ನಡೆದಿತ್ತು. ದರೋಡೆ ಮಾಡಿದವರು ಬಾಯಿ ತೆಗೆಯದಂತೆ ಹಣ ನೀಡಿ ಕಳುಹಿಸಲು ಯತ್ನಿಸಿದರು. ಅವರು ದರೋಡೆಯಲ್ಲಿದ್ದ ಚಿನ್ನ ಮತ್ತು ಹಣದಲ್ಲಿ 50% ಪಾಲು ಕೇಳಿ ಬ್ಲ್ಯಾಕ್ ಮೇಲ್ ಮಾಡುತ್ತಾರೆ. ತಮ್ಮ ರಹಸ್ಯ ಕಾಪಾಡಿಕೊಳ್ಳಲು ಕೃಷ್ಣ ಮತ್ತು ಅವನ ತಂಡ ಅಂಬು, ಮಣಿಕಂಡನ್ ಸೇರಿದಂತೆ ಹಲವರನ್ನು ಕೊಲೆ ಮಾಡುತ್ತಾರೆ.
ಫೈನಾನ್ಸ್ ಕಂಪನಿ ಕಾರ್ಡ್ಗಳನ್ನು ಇಟ್ಟು ವಿಜಯ್ ತನಿಖೆಯನ್ನು ತಪ್ಪುದಾರಿಗೆ ತಳ್ಳುತ್ತಾರೆ. ಯಾವಾಗ ಯಾವ ಡೆಡ್ ಬಾಡಿ ಸಿಗಬೇಕು ಎಂಬುದು ಅವರ ಪ್ಲಾನ್ನ ಭಾಗವಾಗಿರುತ್ತದೆ. ವಿಜಯ್ ಈ ಸತ್ಯವನ್ನು ಡಿವೈಎಸ್ಪಿಗೆ ಹೇಳಲು ಮುಂದಾಗುತ್ತಿದ್ದಂತೆಯೇ ಮತ್ತೊಂದು ಶಾಕಿಂಗ್ ಟ್ವಿಸ್ಟ್ ಎದುರಾಗುತ್ತದೆ. ವಿದ್ಯಾ ಕೂಡ ಈ ಸಂಚುದ ಭಾಗವಾಗಿದ್ದಾಳೆ. ಕೃಷ್ಣ, ವಿದ್ಯಾ, ಆನಂದ್ ಮತ್ತು ಉಳಿದವರು ಸೇರಿ ವಿಜಯ್ನನ್ನೇ ಕೊಂದು ಹಾಕಲು ನಿರ್ಧರಿಸುತ್ತಾರೆ. ಆದರೆ ವಿಜಯ್ ಧೈರ್ಯದಿಂದ ಪ್ರತಿದಾಳಿ ನಡೆಸಿ ಎಲ್ಲರನ್ನೂ ಮಣಿಸುತ್ತಾನೆ. ಅಷ್ಟರಲ್ಲಿ ರಮ್ಯಾ ಮತ್ತು ಬಾಲನ್ ಡಿವೈಎಸ್ಪಿಯನ್ನು ಕರೆದುಕೊಂಡು ಅಲ್ಲಿಗೆ ಬರುತ್ತಾರೆ. ಸಂಪೂರ್ಣ ಸತ್ಯ ಹೊರಬೀಳುತ್ತದೆ. ಕೃಷ್ಣ, ವಿದ್ಯಾ, ಆನಂದ್ ಸೇರಿದಂತೆ ಎಲ್ಲಾ ಆರೋಪಿಗಳು ಬಂಧಿಸಲ್ಪಡುತ್ತಾರೆ. ಒಂದು ಶಾಂತವಾದ ಊರಿನಲ್ಲಿ ಆರಂಭವಾದ ವಿಜಯ್ನ ಮೊದಲ ಕೇಸ್ ಭ್ರಷ್ಟ ಪೊಲೀಸ್ ಅಧಿಕಾರಿಗಳ ಮುಖವಾಡ ಕಳಚಿದ ಭಯಂಕರ ಪ್ರಕರಣವಾಗಿ ಅಂತ್ಯಗೊಳ್ಳುತ್ತದೆ. ತನ್ನ ಮೊದಲ ಕೇಸ್ನಲ್ಲೇ ಹಲವು ಕೊಲೆಗಳು, ದರೋಡೆ ಮತ್ತು ಪೊಲೀಸ್ ಸಂಚುದ ಹಿಂದಿನ ನಿಜವನ್ನು ಹೊರತೆಗೆದ ವಿಜಯ್ ಎಲ್ಲರ ಗೌರವಕ್ಕೆ ಪಾತ್ರನಾಗುತ್ತಾನೆ. ಹೀಗೆ ದೃಢಂ ಸಿನಿಮಾ ಅಂತ್ಯಗೊಳ್ಳುತ್ತದೆ. ಈ ಕಥೆ ನಿಮಗೆ ಹೇಗನಿಸಿತು? ನಿಮ್ಮ ಅಭಿಪ್ರಾಯದಲ್ಲಿ ಈ ಸಿನಿಮಾದ ನಿಜವಾದ ವಿಲನ್ ಯಾರು? ಫೈನಾನ್ಸ್ ಕಂಪನಿಯ ಅಥವಾ ತಮ್ಮ ಸ್ವಾರ್ಥಕ್ಕಾಗಿ ಕಾನೂನನ್ನೇ ಮುರಿದ ಪೊಲೀಸರ? ಕಾಮೆಂಟ್ನಲ್ಲಿ ನಿಮ್ಮ ಅಭಿಪ್ರಾಯವನ್ನು ತಪ್ಪದೆ ತಿಳಿಸಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಸಿನಿಮಾ ಸಂತೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಇಂತಹ ಅದ್ಭುತ ಮೂವಿ ಎಕ್ಸ್ಪ್ಲನೇಷನ್ಗಳೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.